ఇక మొదలెడదామా? హాయ్ గైస్, వెల్కమ్ టు విఎన్ బ్లాగ్స్. రండి రండిರಾ. ಆಕ್ಚುಲಿ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ನ್ಯೂ ಇಯರ್ ದಿನ ನಾವ್ ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ಹಾಯ್ ಗೈಸ್, ನೋಡ್ರಿ ನ್ಯೂ ಇಯರ್ಗೆ ಎಲ್ಲರೂ ಸ್ವಲ್ಪ ಜನ ಕೆರೆ ಮೇಲೆ ಫೋಕಸ್ ಮಾಡ್ತಾರೆ. ಸ್ವಲ್ಪ ಜನ ನ್ಯೂ ಇಯರ್ ಸೆಲೆಬ್ರೇಷನ್ಗೆಲ್ಲ ಪ್ಲಾನ್ ಮಾಡ್ತಾರೆ. ಆದರೆ ನಮ್ಮ ಹುಡುಗ ನೋಡ್ರಿ ಏನೋ ಅವ್ರ ಸೈಟ್ಗೆ ಇದಕ್ಕಿದೆ ಅಂದ್ಬಿಟ್ಟು ಅಲ್ಲಿ ಬರ್ತಾ ಇದ್ದಾನೆ ನೋಡಿ. ಅವನೇ పొద్దున్నే బేవర్స్ గాళ్ళు ఎక్కువైపోయారు. చచ్చా, ಅವ್ರ ಸೈಟ್ಗೆ ಏನೋ ಕಾಂಪೌಂಡ್ ಕಲ್ಗಳು ಉಣಿಸ್ಬೇಕು ಅಂತ ಕರ್ಕ ಬಂದವನೆ. ಅದು ತೋಡಕ್ಕೂ ಆತ ಇಲ್ಲ, ಇಕ್ಕಕ್ಕೂ ಆತ ಇಲ್ಲ. ಸಿಕ್ಕಾಪಟ್ಟೆ ಕಲ್ಲು ಮಣ್ಣು ಇವೆಲ್ಲ ಗಂಟು ಸಿಗ್ತೈತೆ. ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ. ಸಿಕ್ಕಾಪಟ್ಟೆ ಕಂಬಗಳವೆ ನೋಡ್ರಿ. ಈ ತರ ಆದ್ರೆ ಹಿಂಗ್ ನಾವು ನೈಟ್ ಶಿಫ್ಟ್ ಮಾಡ್ಕೊಂಡ್ ಬಂದಿರ್ತೀವಿ. ಇವ್ನು ಈ ತರ ಬಂದ್ ಟಾರ್ಚರ್ ಕೊಡ್ತಾನೆ. ನ್ಯೂ ಇಯರ್ ದಿನನೇ ಕೆಲಸ ಮಾಡಿಸ್ತಾನೆ. ಆಕ್ಚುಲಿ ಏನಾಗೈತೆ ಅಂದ್ರೆ ನ್ಯೂ ಇಯರ್ ದಿನ ಎಲ್ಲ ಕೆರಿಯರ್ ಫೋಕಸ್ ಎಲ್ಲ ಮಾಡ್ತಾ ಇರ್ತಾರಲ್ಲ, ಅವ್ರ ಕೆರಿಯರ್ ಎಲ್ಲಿ ಗಂಟೆ ಬರುತ್ತೆ ಅಂತ ಗೊತ್ತು, ನಮ್ ಕೆರಿಯರ್ ಎಲ್ಲಿ ಗಂಟೆ ಬರುತ್ತೆ ಅಂತ ಗೊತ್ತು. ಅದಕ್ಕೆ ನಮ್ಮ ನಾವೇ ತೊಡ್ಕೊಳಕ್ ಅವ್ನ ಕರ್ಕೊಂಡ್ ಬಂದಿದ್ದೀನಿ. ಗಾಯ್ಸ್, ಆಮೇಲೆ ಇವನು ಒಬ್ನೇ ತೋಡ್ತಾನೆ ಅನ್ಕೋಬೇಡ್ರಿ, ನಾನು ಹೆಲ್ಪ್ ಮಾಡ್ತಾ ಇದೀನಿ. ಆಮೇಲೆ ಹೆಲ್ಪ್ ಮಾಡ್ತಾನೆ ಅಂತ ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡ್ರಿ. ಆಮೇಲೆ ಎಲ್ಲ ಯಾರನ್ನ ಗುಂಡಿ ತೊಡಂಗಿರ ನನ್ನ ಕರ್ಕೊಂಡು ಹೋಗ್ಬಿಡಿರಾ. నో కామెంట్స్, నో కామెంట్స్. ಇಲ್ಲ ಸರ್. ಗಾಯ್ಸ್ ನೋಡಿ, ಎಷ್ಟು ಹೊಡೆದ್ರು ಬರೀ ಕಲ್ಲೇ ಸಿಗ್ತೈತೆ. ಕಲ್ಲನ್ನ ಪುಡಿ ಮಾಡ್ತಾ ಇದ್ದೀನಿ ನಮ್ಮ ಹುಡುಗ. ಇವೆ ಮೇರೆ ரொம்ப டார்ச்சர் பண்றான். ಕಲ್ಲನ್ನ ಕುಟ್ಟಿ 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 ಅವನ್ ಕೈ ನೋಡ್ರಿ, ಕಬ್ಬಣದ ಕೈ ಆಗೈತೆ. ಈ ಸಲಾರ್ ಮೂವಿಯಲ್ಲಿ ಪ್ರಭಾಸ್ದಿಲ್ವಾ, ಆ ರೇಂಜ್ಗೆ ಆಗೈತೆ ನೋಡಿ. ಆಡಿಯನ್ಸ್ಗಳು ಮುಚ್ಕೊಂಡು ಇದ್ರೆ ಸಾಕಪ್ಪ ಅಂತ ಕೊಡ್ಬಾರ್ದ ಒಂದ್ ಕೊಟ್ಟಿನಿ ಅಂದ್ರ 32 ಉದ್ರಿ ಹಂಗ ಬಾ ಕೈಯಾಗ ಬಂದಿರ್ಬೇಕು. ಹುಷಾರಾಗಿ ಮಾತಾಡ ನೋಡಿ ಗಾಯ್ಸ್, ನಿಜ ಹೇಳಿದ್ರೆ ನಂಬಲ್ಲ ಕೆಲವರು. ಅವ್ನ ಕೈ ನಾವೇನ ಆಕ್ಚುಲಿ ಇದು ಫಸ್ಟ್ನೇ ಸರಿ ಎಲ್ಲ ಮಾಡ್ತಿರೋದು. ಇದು ಏನಾಗಿದೆ ಅಂದ್ರೆ, ಇದು ಅಪ್ಪ ಅವರು ನಮ್ಮ ಮಾವ ಸೇರಿಕೊಂಡು ಸೈಟ್ ತಗೊಂಡ್ರು. ಇದು ಹಿಂಗೆ 30-40 ಡಬಲ್ ಸೈಡು. ಓಕೆನಾ? ಏನಾಗಿ ಗೊತ್ತಾ, ತಗೊಂಡಾಗ ಇದೇ ನಿಮ್ ಸೈಟು ಅಂತ ಹೇಳ್ಬಿಟ್ಟು ಅವ್ರ ಸೈಟ್ ತೋರಿಸಿದ್ರು. ಇದೆಲ್ಲ ನಮ್ಮ ಸೈಟು ಅಂತೇಳಿ ಕ್ಲೀನ್ ಮಾಡಿದ್ವಿ. ಅದೇ ಅದು ನಮ್ಮ ಸೈಟ್ ಅಲ್ಲ, ಬೇರೆಯವ್ರ ಸೈಟ್. ಅದು ಅಲ್ಲಿತ್ತು ಆ ಕಡೆ. ಓಕೆನಾ? ಮತ್ತೆ ಸರಿ ಅದಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಸರ್ವೆ ಗಿರ್ವೆ ಮಾಡಿಸಿ ಎಲ್ಲ ಇದ್ ಮಾಡಿದ್ವಿ. ಮತ್ತೆ ಮಾರ್ಕಿಂಗ್ ಮಾಡಿಸಿದ್ರು. ಎಲ್ಲಿ? ಇಲ್ಲಿ ಈ ಸೈಡ್ ನ ಮಾರ್ಕಿಂಗ್ ಮಾಡಿಸಿದ್ರು. ಇದು ನಿಮ್ ಸೈಟು ಅಂತ ಹೇಳ್ಬಿಟ್ಟು. ಇದನ್ ನಿಮ್ ಸೈಟು ಅಂತ ಹೇಳಿ ಆದ್ಮೇಲೆ ನಾವು ಸ್ವಲ್ಪ ಕ್ಲೀನ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಓನರ್ಗೆ ನಮ್ಗೆ ಕೊಟ್ಟಿದ್ನಲ್ಲ, ಆ ಓನರ್ಗೆ ನೋಡ ಇದೇ ನಮ್ ಸೈಟ್, ಇದೇ ನಿಮ್ ಸೈಟ್ ಅಂತ ಹೇಳಿ ಸರ್ವೆ ಮಾಡಿಸಿದಾಗ ಕ್ಲೀನ್ ಮಾಡಿಸ್ಬೇಕಿತ್ತಲ್ಲ, ಅವರೇ ಕ್ಲೀನ್ ಮಾಡಿಸ್ಕೊಳ್ಬೇಕಾಗಿತ್ತು. ಅವ್ರಿಗೆ ಹೇಳಿದ್ವಿ ಇದೇ ನಿಮ್ ಸೈಟ್, ಅವ್ರು ಸರ್ವೆಗೆ ಬಂದಿರೋ ಕ್ಲೀನ್ ಮಾಡಿಸ್ಬೇಕು. ಅವ್ರು ಏನ್ ಮಾಡ್ಬೋದು, ಇದನ್ನ ಕ್ಲೀನ್ ಮಾಡ್ಸೋಕೆ ಪಕ್ಕ ಸೈಟ್ ನ ಕ್ಲೀನ್ ಮಾಡಿಸ್ಬಿಡಿ ನಿಮ್ ಕೈಯಲ್ಲಿ. ಅವರೇ ಕ್ಲೀನ್ ಮಾಡಿಸ್ಬಿಟ್ಟಿದ್ರು, ಕ್ಲೀನ್ ಮಾಡಿ ನಿಮ್ಗೆ ಕೊಡ್ತಿದ್ರು. ಈ ಸೈಟ್ ಸರ್ವೆ ಮಾಡಿದ್ಮೇಲೆ ಪಕ್ಕ ಸೈಟ್ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ನಾವು ಅದೇ ಅಲ್ವಾ ಸೈಟ್ ಅಂತ ಹೇಳಿ ಮರ್ತೋಗ್ಬಿಟ್ಟು ಆ ಸೈಡ್ಗೆ ಪಕ್ಕ ಸೈಡ್ಗೆ ಎಲ್ಲ ಕಾಂಪೌಂಡ್ ಆಗಿಬಿಟ್ಟಿದೆ. ನಾನು ಇದೇ ತರ 14 ಕಲ್ಲಗಳು ತೋಡ್ಬಿಟ್ಟಿದೆ. ಅದಾದ್ಮೇಲೆ ಏನಾಯ್ತು, ಅವನು ಆ ಸೈಟ್ ಓನರ್ ಬಂದ. ಆಕ್ಚುಲಿ ಇದು ನಿಮ್ ಸೈಟ್ ಅಲ್ಲಪ್ಪ, ಇದು ನನ್ನ ಸೈಟು ಅಂತ ಹೇಳ್ಬಿಟ್ಟು ಹಳ್ಳಗಳು ಬಿಟ್ಬಿಟ್ಟು ಇದಕ್ ಬಂದು ಇದನ್ ಮಾಡಿದ್ಮೇಲೆ ಕಂಪ್ಲೀಟ್ ಆದ್ಮೇಲೆ ಆಮೇಲೆ ಏನ್ ಮಾಡ್ದ, ಪಕ್ಕ ಸೈಡ್ ಅವನು ಬಂದ. ಅಪ್ಪಿ ಇದು ನಮ್ದು ಸೈಟು ನೋಡಲ್ಲ, ಕಲ್ ತೋರ್ಸೋದು ಯಾವ ಕಲ್ ಎಲ್ಲೋ ಕಲರ್ ಕಾಣಿಸ್ತೈತಲ್ಲ ನೋಡ, ಅಲ್ಲಿಂದ ನಿಮ್ದು ಇನ್ನ ಅತ್ತಡಿ ನೀವು ಈಚೆ ಬಂದ್ಬಿಟ್ಟಿದ್ರ, ಅತ್ತಡಿ ಈ ಕಡೆ ನಿಮ್ಗೆ ರೋಡ್ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಈ ಕಡೆಗೆ ಬಂದಿದ್ದಾಯ್ತು. ಅದಕ್ಕೋಸ್ಕರ ಈಗ 4ನೇ ಸತಿ ಕೆಲಸ ಮಾಡ್ತಾ ಇರೋದು. ಇದು ಮತ್ತೆ ಕಾಂಪೌಂಡ್ ಮತ್ತೆ ಈ ಕಡೆಗೆ ಆಗ್ತಾ ಇರೋದು. ಅದಕ್ಕೋಸ್ಕರ ಇವಾಗ ಟೋಟಲ್ ಎಷ್ಟು ಕಲ್ಲುಗಳು ಹಾಕ್ಬೇಕು? 8 ಕಲ್ಲವೇ? 7 ಕಲ್ಲವೇ? 7 ಕಲ್ಲು ಹಾಕ್ಬೇಕು. ಈಗ 7 ಅಲ್ಲ, 7 ಅಲ್ಲ, 7 ನೋಡಿ ಗಾಯ್ಸ್, 7 ಅಲ್ಲ ಅಂತೆ ಸಿಂಪಲ್ ಆಗಿ ಹೇಳ್ತಾವನೆ. ಅದ್ ತೋಡೋಷ್ಟೊತ್ತೆ ನಮ್ ಬಾಡಿ ಬಿದ್ದಾಗಿರ್ತದೆ. ಇಲ್ಲಿ ಒಂದಲ್ಲ ತೋಡಕ್ಕೆ ಆತ ಇಲ್ಲ ನಮ್ ಕೈಯಲ್ಲಿ. ಅವನೆಲ್ಲ ಕಷ್ಟಪಡ್ದು ಪುಡಿ ಎಲ್ಲ ಕಲ್ಲು ಮಾಡಿ ಬರೀ ನೆಲ ಫುಲ್ ಕಲ್ಲೇ ಐತೆ ಒಳಗಡೆ. ಓತಾ ಒಳಗಡೆ ಕಲ್ವೆಟ್ ಸಿಗ್ತಾ ಇರ್ತವೆ. ಅದನ್ನ ತೆಗ್ದು ಆಗ್ತಾ ಇದ್ರೆ ನಮ್ ಜೀವನ. What a vision, what a thought. ನಮ್ಮ ಮೋಟಿವೇಶನ್ ಸ್ಪೀಚರ್ ಇವನು. ಮೋಟಿವೇಶನ್ ಹೆಂಗ್ ಕೊಡ್ತಾನೆ ಗಾಯ್ಸ್, ಮಸ್ತಾಗಿ ಕೊಡ್ತಾನೆ. ನೀವು ಇವನ್ ಫಾಲೋ ಮಾಡಿ. ಅಬ್ದುಲ್ಲಾ ಇಲ್ಲ ಅಷ್ಟೇ. ನಾನ್ ತಗೊಂಡ್ಮೇಲೆ ನಾನು ಆಗೋದೆ.
ಅದು ಬೇರೆ. ನೀವು ಯಾರನ್ನ ಹಾಳಾಗಿ ಉದ್ಧಾರ ಆಗ್ಬೇಕು ಅಂತ ಉದ್ಧಾರ ಆಗ್ಬೇಕು ಅಂದ್ರೂ ಹಾಳಾಗ್ಬೇಕಂದ್ರೂ ಇವನ್ನ ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಮಾಡಿ. ಇವನ್ ಜೊತೆ ಯಾವಾಗ್ಲೂ ಟಚ್ ಅಲ್ಲಿರ್ರಿ. ಓಕೆ ಸಾಕೇನಾ? ಇಂಡೈರೆಕ್ಟ್ ಆಗಿ ನೋಡಿ ಗಾಯ್ಸ್, ಹೆಲ್ಪ್ ಮಾಡಕ್ ಬಂದ್ರೆ ನಮ್ಗೆ ಬೈತಾನೆ. ಅವ್ನ್ ಬೈಯೋ ಮಾತುಗಳು ಒಂದೊಂದ್ಸಲ ಹೊಗಳ ತರ ಇರುತ್ತೋ ಒಗಿಯೋ ತರ ಇರುತ್ತೋ ಒಂಚೂರು ಗೊತ್ತಾಗಲ್ಲ. ಅವನ್ಗೆ ಗೊತ್ತಾಗಬೇಕು. ನೋಡ್ರಿ ಪಾಪ ಕೆಲಸ ಮಾಡ್ದವನೆ, ಬರೀ ಕಲ್ಗಳೇ ಸಿಗ್ತವೆ ಬರೀ. ನೋಡಿ ಅವಾಗಿಂದ 2 ಅವರ್ ಆಯ್ತು ಬಂದು, ಬರೀ 2 ಹಳ್ಳ ತೊಳಿದೀವಿ. ಲೈಫಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ, ಬರೀ ಕಲ್ಗಡೆ ಸಿಗ್ತಾವ. ನೋಡಿ ಜೊತೆಯಲ್ಲೂ ಒಬ್ಬ ಇದ್ದಾನೆ. ಇವನ್ ಕಲ್ಲು ಅಂತ ಹೇಳ್ತಾ ಇಲ್ಲ, ಬಟ್ ನೋಡಿ ಗೈಸ್, ನಾನು ಅವಾಗ ಹೇಳ್ದೆ ಅಲ್ಲ, ಮೋಟಿವೇಟರ್ ಸ್ಪೀಕರ್ ಏತು. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ. ಮೋಟಿವೇಟ್ ಸ್ಪೀಕರ್, ಮೋಟಿವೇಟ್ ಸ್ಪೀಕರ್, ಮೋಟಿವೇಶನ್ ಸ್ಪೀಕರ್, ಮೋಟಿವೇಶನ್ ಸ್ಪೀಕರ್ ಮೋಟಿವೇಶನ್ ಕೊಡೋನ್ನ ಸ್ಪೀಕರ್ ಅಂತಾರ. ಮೋಟಿವೇಶನ್ ಕೊಡೋಣ ಸ್ಪೀಕರ್ ಅನ್ನಲ್ಲ. ಮೊಬೈಲ್ ಅಲ್ಲಿ ಇರುತ್ತೆ ನೋಡಿ, ಫೋನ್ ಬಂದ್ರೆ ರಿಂಗ್ ಆಗುತ್ತೆ ನೋಡಿ, ಅದನ್ನ ಸ್ಪೀಕರ್ ಅಂತಾರೆ. ಆ ಸ್ಪೀಕರ್ ಹತ್ಕೊಂಡೋಗಿ ರಿಪೇರಿ ಅಂಗಡಿ ಕೊಟ್ಬಿಡೋಗಪ್ಪ ಸರ್ ಅಂತ ಇದೀನಿ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಗಾಯ್ಸ್ ಇವ್ನ್ ನೋಡಿ ಗಾಯ್ಸ್, ಈ ರೇಂಜ್ ತಲೆ ತಿಂತ ನಾವ್ ಇವತ್ತು ಹಳ್ಳ ತೋಡ್ದಂಗೆ ಗಾಯ್ಸ್. ಮೋಟಿವೇಶನ್ ಸ್ಪೀಕರ್, ಮೋಟಿವೇಶನ್ ಸ್ಪೀಕರ್, ಮೋಟಿವೇಶನ್ ಸ್ಪೀಚರ್. ನಮ್ ಪ್ರಕಾರ ನನ್ ಮಗ ನನ್ಗೆ ಕನ್ಫ್ಯೂಸ್ ಮಾಡ್ತಾವನೆ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಸ್ಪೀಕರ್ ಗೈಸ್ ಇವತ್ತಿಗೆ ಹೆಂಗ್ ಮಾಡ್ತಾ ಇದೀನಿ ಗೈಸ್, ಇದನ್ನ ನಮ್ ಕೈಯಾಗ ತಡ್ಕೊಳಕ್ ಆಗ್ತಾ ಇಲ್ಲ ಇವ್ರಿಂದ. ನೋಡ್ರಿ ಈ ಬಿಸ್ಲಲ್ಲಿ ಸುಡೋ ಬಿಸ್ಲಲ್ಲಿ ನೋಡ್ರಿ, ಸುರಿಯೋ ಬಿಸ್ಲಲ್ಲಿ, ಸುಡೋ ಬಿಸ್ಲಲ್ಲ, ಸುರಿಯೋ. వేసేసాడు, బాగా వేసేసాడు. ಗೈಸ್ ಸುಡೋ ಬಿಸ್ಲಲ್ಲಿ ನಿದ್ದೆ ಬಿಟ್ಬಿಟ್ಟು ಇವ್ನ ಜೊತೆ ಕೆಲಸ ಮಾಡಕ್ ಬಂದಿದ್ದೀನಿ, ಹೆಲ್ಪ್ ಮಾಡಕ್ಕೆ. ನೈಟ್ ಹೊತ್ತು ಆರಾಮ ಮಲಗಿರ್ತಾನೆ. ನ್ಯೂ ಇಯರ್ಗೆ ಒಂದು ಕಾಲ್ ಮಾಡಿದ್ರೆ ಎತ್ತಕ್ಕಾಗಲ್ಲ ಇವನಿಗೆ. ಮಿಸ್ ಕಾಲ್ ಕೊಟ್ಟಿದ್ದೀನಿ, ಎತ್ತಕ್ಕಾಗಿಲ್ಲ ಅವನಿಗೆ. ಇಂಥವ್ರಿಗೆ ಏನ್ ಹೇಳೋಣ? ನೀವೇ ಕಮೆಂಟ್ ಸೆಕ್ಷನ್ ಏನಾನ ಬೈ. ಹ್ಯಾಪಿ ಬರ್ಡೇ ಹೇಳು, ಹ್ಯಾಪಿ ನ್ಯೂ ಇಯರ್ ಹೇಳು. ಗಾಯ್ಸ್ ಈ ರೇಂಜ್ ಹೇಳಿದ್ರೆ ಏನ್ ತಾನೇ ಮಾಡಕ್ಕಾಗುತ್ತೆ ಗಾಯ್ಸ್. ನೋಡಿ ಆದ್ರೂ ನಮ್ಗೆ ಇವನ್ ಮೇಲೆ ಕೋಪ ಏನಕ್ಕಂದ್ರೆ ಹೇಳ್ತೀನಿ ರೀ, ಗೊತ್ತಾಗ್ತಲ್ಲ ನನ್ಗೆ. ವಿಡಿಯೋ ಆನಲ್ಲಿ ಐತೋ ಇಲ್ಲೋ ಗೊತ್ತಿಲ್ಲ, ವಿಡಿಯೋ ಮಾಡ್ತಾನ ಅವಾಗಿಂದ. ಗೈಸ್ ನೋಡಿ ಒಳ್ಳೊಳ್ಳೆ ಇವನ್ ಗಾಯ್ಸ್ ಎಲ್ಲರ ಬಗ್ಗೆ ತಿಳ್ಕೊಂಡಿತ್ತಾನೆ ಗಾಯ್ಸ್. ನೀವು ಯಾರ್ದನ ಐನ್ಸ್ಟೀನ್, ಗೆಲಿಲಿಯೋ ಯಾರ್ದನ್ನ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. ಗೊತ್ತಿಲ್ಲ, ಇವನ್ ಬಗ್ಗೆ ಗೊತ್ತು. ಒಂದ್ ದಿವಸ ಏನ್ ಮಾಡ್ಬಿಟ್ಟಿದ್ದೆ, ಇವಂದು ವಾಟ್ಸಪ್ ಗೊತ್ತಿಲ್ಲ. ಕೆಲಸ ಈಸಿ ಆಗುತ್ತೆ, ನಾವ್ ಮಾಡಕ್ ನಮ್ ಕೈಯಲ್ಲಿ ಆಗುತ್ತೆ ಅಂತ ಮಾಡ್ಬೇಕು. ಆಗಲ್ಲ ಅನ್ಕೊಂಡ್ ಮಾಡಿದ್ರೆ ಯಾವ ಕೆಲ್ಸನೂ ಆಗಲ್ಲ. ಇವಾಗ ಕಲ್ಸಿಗುತ್ತೆ, ಕೆಲ್ಸಕ್ಕಿದ ತಕ್ಷಣ ಕೆಲಸ ಬಿಟ್ಬಿಟ್ರೆ ಕೆಲಸ ಆಗಲ್ಲ ಗಾಯ್ಸ್. ಒಳಗಡೆ ತೋಡ್ಬೇಕು, ಒಳಗಡೆ ಏನಾದ್ರೂ ಇದ್ರೆ ತಾನೆ ಅಂತ ಗೊತ್ತಾಗೋ ತರ ಕೆಲಸ ಆಗ್ಬೇಕೀಗ. ಆ ಕೆಲಸ ನಮ್ಗೇನೋ ಕೆಲಸ ಆಗ್ಬೇಕು. What a vision. What a thought. ಅದಕ್ಕೆ ಈಸಿ ಆಗಿ ಅಂತ ನಿಂಗ್ ಕೆಲಸ ಆಗ್ಬೇಕಷ್ಟೇ. ನನ್ ಕೆಲಸ ಆಗ್ಲಿ ಅಂತ ಅಲ್ಲ ಗೈಸ್. ನೋಡ್ರಿ ಇವನ್ ಕೆಲ್ಸಕ್ಕೆ ಬಂದ್ಬಿಟ್ರೆ ನನ್ ಕೆಲಸ ಆಗುತ್ತಾ? ಇದು ಇವನ್ಗೋಸ್ಕರ ಮಾಡ್ತಾ ಇರೋದು. ಈ ಕೆಲಸ ಮಾಡಿದ್ರೆ ಬೇಗ ಏನಾದ್ರು ಕೊಡಿಸ್ತಾನೆ, ತಿನ್ಕೊಂಡು ಹೋಗ್ಬಿಟ್ಟು ಮನೆಗೆ ಮಲ್ಕೊಳ್ಳೋಣ ಅಂತ ಒಂದೇ ಒಂದು ಕಾರಣಕ್ಕೆ. ಗೈಸ್ ಪಾಪ ನಮ್ಮ ಹುಡುಗ ಕೈ ಏಟ್ ಮಾಡ್ಕೊಂಡವನೆ. ನಾನು ಹೆಂಗ್ ಹೊಡಿತೀನಿ ಅಂದ್ರೆ ಗಾಯ್ಸ್ ಅನ್ಕೊಂಡಿದ್ರೆ ಬಿಡ, ಅದನ್ನ ಕಟ್ ಮಾಡ್ತೀನಿ ನಾನು, ಅದನ್ನ ಬರಕ್ ಬಿಡಲ್ಲ. ಏನು ಹೋಗಪ್ಪ, ಏನ್ ಜನನು ಒಂದ್ ಮಾತಾಡಕ್ಕೂ ಬೈತಾರೆ. ಅದಾಗಿಂದ 2:30 ಆಯ್ತು, 2:30ಇಂದ 2:30ಗೆ ಬಂದಿದ್ದೀವಿ, 3:30 ಆಯ್ತು. ಅವಾಗಿಂದ ಬರೀ 2 ಹಳ್ಳ ತೊಳಿದೀವಿ ನೋಡ್ರಿ ಪಾಪ. ಅದು ನಾನು ಹೆವಿ ಕಷ್ಟಪಡ್ತಾ ಇರೋದಕ್ಕೆ ಇಷ್ಟು ನೋಡಿ, ಈ ತರ ಕಷ್ಟಪಡ್ತಾ ಇದ್ದೀನಿ. ಇವನು ಸುಮ್ಮನೆ ನಿಂತವನೆ. ನಾನು ಮಾಡಿರೋದಕ್ಕೆ ಇಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೆ 2 ಗುಂಡಿ ಆಯಿತು. ಇಲ್ಲ ಅಂದಿದ್ರೆ ಒಂದೇ ಒಂದು ಗುಂಡಿ. ನೋಡಿ ನಡಿ ಹೋಗೋಣ ಅಂತ ಮೊದಲೇ ಅಡ್ಬಾಯ್ ಆಗ್ತವನೆ. ನಾನು ನಡ್ಕೊಂಡು ಕರ್ಕೊಂಡು ಹೋಗ್ತಾವನೆ. ನಾವು ಇವನು ಕರ್ಕೊಂಡು ಹೋಗ್ತೀವಿ.
ಏನೋ ನಮಗೋಸ್ಕರ ಏನೋ ಮಾಡಿಸಿದಾನಂತೆ ಮನೆಗೆ. ಬಾಹುಬಲಿ ಬರ್ತಾನೆ ಈಗ ಪ್ರಭಾಸ್ ಬಂದ್ಬಿಟ್ಟು ನಡ್ಕೊಂಡು ಹೋಗಿ ಕೈ ಇಕ್ತಾನೆ ಹಿಂಗೆ ನಡ್ಕೊಳ್ತಾನೆ ಅದ್ರ ಮೇಲೆ. ಏನ್ ಗೊತ್ತೇನಾ, ಒಬ್ಬನಿಗೆ ಸಲಾರಾಗೆ ವರದರಾಜ ಮನ್ನಾರ್, ಹಂಗೆ ನೀನ್ ವರದರಾಜ ಮನ್ನಾರ್, ನಾನ್ ಸಲಾರ್. ನಾನು ಬೈ ಚಿಪ್ಸ್ ಇಲ್ಲ ಅಷ್ಟೇ, ಜಿಮ್ ಸೇರ್ಕೊತೀನಿ ನಿನ್ ಮೇಲೆ ನೋಡಿ. ಈ ವ್ಲಾಗ್ ಏನಿಲ್ಲ ಬೈ ಚಿಪ್ಸ್ ಬೈ ಚಿಪ್ಸ್ ಅಲ್ಲ, ಬೈ ಚಿಪ್ಸ್. ಅದೇನು ಚಿಪ್ಸ್ ಅನ್ಕೊಂಡ್ಬಿಟ್ಟಿದ್ದೆ ಲೇಸ್ ಬಿಂಗೋ ಲೇಸ್ ತಿನ್ನಕ್ಕೆ. ಬೈ ಚಿಪ್ಸ್ ಅಲ್ಲಿ ನಮ್ ಉತ್ತರ ಕರ್ನಾಟಕ, ನಮ್ ದೊಡ್ಡಬಳ್ಳಾಪುರದಲ್ಲಿ ಕನ್ನಡ ಕರ್ನಾಟಕ ಆಗೋಗ್ಬಿಟ್ಟೈತೆ ಈಗ. ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ಮುತ್ತೂರು ಕರ್ನಾಟಕ ಇದು ಸಿಟಿನೂ ಆಗಿಲ್ಲ, ಇದಾಗ ಸ್ಟೇಟ್ ಆಗ್ಬಿಡುತ್ತೆ ಒಂದೇ ಸತಿ ಮುತ್ತೂರು. ದೊಡ್ಡಬಳ್ಳಾಪುರ ಹೆಂಗೆ ಅಂದ್ರೆ ಮುತ್ತೂರು ಸ್ಟೇಟು, ಏನ್ CM ಏನ್ ಗೊತ್ತಾ, ನಮ್ ಕಡೆ ಹಿಂಗೆ ಅಂತ ಹೇಳಿ ನಮ್ ಕಡೆ ಹಿಂಗೆ ಮಾತಾಡೋದು. ಮನೆ ಹತ್ರ ಬಂತು ನೋಡಿ, ಇದೇ ಮನೆ ನೋಡ್ರಿ, ಎಷ್ಟು ಸಕ್ಕತ್ತ ಕಟ್ಸೋರ್ ಮನೆ ನೋಡ್ರಿ, ಇವರೇ ಓನರ್. ಇದಕ್ಕೆ ಬಾಡಿಗೆಗಿರೋ ಮನೆ ಅದು. ಓನರ್ ನಾವೇ, ಬಟ್ ಬಾಡಿಗೆಗಿದ್ದೀವಿ. ಓನರ್ ಇವರೇ, ಮತ್ತೆ ಬಾಡಿಗೆ ಇದೆ, ಮೇಲ್ಗಡೆ ಬಾಡಿಗೆ ಐತೆ ಅಂತ ನಾನು ಬರ್ತೀನಿ. ಕೆಲಸ ಸಿಕ್ಕಾಪಟ್ಟೆ ಕಷ್ಟ ಇತ್ತು, ಅದಕ್ಕೆ TTM ಬ್ರೇಕ್ ತೊಗೊಂಡಿದ್ದೀವಿ. ಅಲ್ಲೊಂದು ನಾಯಿ ನೋಡಿ ಗೈಸ್, ಆರಾಮಾಗಿ ಲುಕ್ ಕೊಡ್ತಾ ಇದೆ. ಸ್ವಲ್ಪ ಅದಕ್ಕೊಂದು ಸ್ವಲ್ಪ ಟೀ ಕೊಡೋ. ಕೊಟ್ಟಿದ್ದೀನಲ್ಲ ನಾಯಿಗೆ, ಟೀ ಕುಡಿತಿದ್ದಲ್ಲ. ಅದಕ್ಕೊಂದು ಸ್ವಲ್ಪ ಟೀ ಕೊಡೋ. ಕೊಟ್ಟಿದ್ದೀನಲ್ಲ ನಾಯಿಗೆ, ಟೀ ಕುಡಿತಿದ್ದಲ್ಲ. ಅಮ್ಮ ಏನ್ ಫೀಲ್ ಉಂಟದ ಮಾಮ. ನೋಡಿ ಪಾಪ ಕೈ ಏಟ್ ಮಾಡ್ಕೊಂಡು ಕೆಲಸ ಮಾಡ್ತಾನೆ. ನಾವು ಇವಾಗ ಟೀ ಬ್ರೇಕ್ ಆಯ್ತು, ಮುಗಿಸ್ಕೊಂಡು ಬಂದ್ರೆ ಯಾರ ಪಾಪ ಕುಡಿದ್ ಬಿದ್ದೋಗ್ಬಿಟ್ಟವ್ರೆ. ಕುಡಿಬೇಡ್ರಿ ಅಂತ ಹೇಳ್ತಾ ಇಲ್ಲ, ಕುಡೀರಿ, ಮನೆಯವ್ರನ್ನ ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ಕುಡೀರಿ. ಏನ್ ಗೊತ್ತಾ, ಇವತ್ತಿಗೆ 4 ಹಳ್ಳ ತೋಡಿದೀವಿ, ಸಾರಿ 3 ಹಳ್ಳ, 4ನೇ ಹಳ್ಳ ತೋಡ್ಬೇಕಾಗಿತ್ತು. ಯಾಕೋ ನಮ್ಮ ಹಳ್ಳ ನಾವೇ ತೋಡ್ಕೊಂಡಂಗಿದೀವಿ ಅನ್ಸ್ಬಿಡ್ತು. ಅದಕ್ಕೆ ಸ್ವಲ್ಪ ಇವತ್ತು ಇಷ್ಟಕ್ಕೆ ಸಾಕು, ನಾಳೆ ಕಿತ್ತು ತೊಡೋಣ ಅಂತ. ಇವಾಗೇನೋ ನಮ್ಮ ಹುಡುಗ ಡಿಮಾರ್ಟ್ ಕರ್ಕೊಂಡು ಹೋಗೋಣ ಅಂತ ಏನೋ ಅಂತ ಇದ್ದಾನೆ. సాకు ఏం ఈ పనుల్లో కనిపించలేదు. పైగా ఫిజికల్ గానీ మెంటల్ గానీ స్ట్రెయిన్. ಕಡಿಮೆ ಮಾಡ್ಬೇಕಲ್ಲ ನಮ್ಮ ತಿರುಗಿ ಏನಾಯ್ತು, ದಮ್ ಮಾಡಿ ಕಡಿಮೆ ಮಾಡ್ಬೇಕಲ್ಲ. ಮಾರ್ಕ್ ಮೂವಿ ನೋಡ್ಬಿಟ್ಟು ಅದನ್ನೇ ಇಟ್ಕೊಂಡ್ಬಿಟ್ಟನ್ ಗಾಯ್ಸ್ ನೋಡಿ. ಇವಾಗ ಯಾಕಂದ್ರೆ ನಾವು ಡಿಮಾರ್ಟ್ ಹೋಗ್ತಾ ಇದೀವಿ. ಇವಾಗ ಬನ್ನಿ, ఏమైందిరా. ಸೊ ಫೈನಲಿ ಕೆಲಸ ಮುಗೀತು. ಈಗ ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಏನು ಬರ್ತಾ ಇದ್ದಾನೆ ಬರ. ಡಿಮಾರ್ಟ್ಗೆ ಹೋಗಿ ಏನಂತ ತೊಗೊಬೇಕು, ಡಿಮಾರ್ಟ್ಗೆ ಏನು ತೊಗೊತಾನಂತೆ. ಎತ್ತ ಗಾಡಿ ತಿರುಗಿಸ್ಕೊಳ್ಳೋ ಹಿಂಗೆ ಹಿಂಗೆ ತಿರ್ಸಿದ್ದೀನಿ ಹೇಳೋ ನೀನು ಇರೋ.